ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ 2 or 3 ಡೇಸ್ ವ್ಲಾಗ್ ಅಂತಲೇ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ. ಸೊ ಈ ಸರಿ ಅಂತೂ ತುಂಬಾ ಹತ್ರ ಹಬ್ಬ ಇನ್ನೇನು ಹತ್ರ ಬಂತು ಅನ್ನೋ ಟೈಮಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಸಂಡೇ ಎಲ್ಲ ಊರಿಗೆ ಹೋಗಿದ್ವಿ. ಏನು ಮನೆಯೆಲ್ಲ ರೆಡಿ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಮತ್ತು ನನಗೂ ಸ್ವಲ್ಪ ಶಾಪಲ್ಲಿ ಕೆಲಸ ಕೂಡ ಇತ್ತು, ಸ್ಟಿಚಿಂಗ್ದು ತುಂಬಾ ಕೆಲಸ ಕೂಡ ಇದ್ದಿದ್ದರಿಂದ ಕೆಲಸ ಎಲ್ಲ ಸ್ವಲ್ಪ ಡಿಲೇ ಆಗಿತ್ತು. ಮನೆ ಕ್ಲೀನಿಂಗು ಸಹ ಏನು ಮಾಡ್ಕೊಂಡಿರಲಿಲ್ಲ ಅಂತ ಹೇಳಿ ಹಸ್ಬೆಂಡ್ಗೆ ಒನ್ ಡೇ ರಜಾ ಹಾಕ್ಬಿಡಿ, ನನಗೊಬ್ಬಳೇ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೆ. ಹಾಗಾಗಿ ಹಸ್ಬೆಂಡು ಕೂಡ ರಜಾ ಹಾಕ್ಬಿಟ್ಟು ಇಬ್ಬರೂ ಕೂಡ ಒಂದೇ ದಿವಸದಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಒಂದು ಕಡೆಯಿಂದ ನಾನು ಯೂಶ್ವಲಿ ತೋರಿಸ್ದಾಗೆ ನಾನು ಫಸ್ಟು ರೂಮ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ ಕ್ಲೀನಿಂಗ್ಗೆ. ರೂಮಲ್ಲಿ ಕಬೋರ್ಡ್ಸಲ್ಲೆಲ್ಲ ನಾನು ಆಲ್ಮೋಸ್ಟ್ ಏನೂ ಸಹ ನಾನು ಫಿಲ್ ಮಾಡಿಲ್ಲ. ಏಕೆಂದರೆ ಈ ಥರ ಸಿಚುವೇಶನ್ಸ್ ಬಂದಾಗ ಕ್ಲೀನ್ ಮಾಡೋದಕ್ಕೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತೀವಿ ಅನ್ನೋದು ತುಂಬ ಕಷ್ಟ ಆಗಿಬಿಡುತ್ತೆ. ಅದು ಒಂದೇ ದಿವಸದಲ್ಲಿ ಎಲ್ಲ ಕೆಲಸ ಮಾಡ್ತೀವಿ ಅನ್ನೋದು ತುಂಬ ಅಂದರೆ ತುಂಬ ಕಷ್ಟ. ನಾನು ಮತ್ತು ಹಸ್ಬೆಂಡು ಒಂದು ಕಡೆ ಅವ್ರು ಮಾಡ್ತಾಯಿದ್ರೆ ಇನ್ನೊಂದು ಕಡೆ ನಾನು ಕೂಡ ಮಾಡಿಕೊಂಡೆ. ಹಾಗಾಗಿ ಒಂದೇ ದಿವಸದಲ್ಲಿ ಈ ಕೆಲಸ ಮುಗಿಸ್ಬೇಕಾಗಿತ್ತು. ಮಕ್ಕಳು ಸಹ ಸ್ಕೂಲಿಗೆ ಹೋಗಿದ್ದರಿಂದ ನಮಗೆ ಡಿಸ್ಟರ್ಬೆನ್ಸು ಇರಲಿಲ್ಲ ಕೆಲಸ ಮಾಡೋದಕ್ಕೆ. ಇಬ್ಬರೂ ಬೇಗ ಕೆಲಸ ಮುಗಿಸ್ಬಿಡೋಣ, ಮಕ್ಕಳು ಬರೋ ಹೊತ್ತಿಗೆ ಬೇಗ ಕೆಲಸ ಮುಗಿಸ್ಬಿಟ್ರೆ ನಮಗೂ ಕೂಡ ನೆಕ್ಸ್ಟ್ ಡೇಗೆ ವರಮಹಾಲಕ್ಷ್ಮಿ ಹಬ್ಬದ್ದು ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಹಸ್ಬೆಂಡು ನಾನು ಇಬ್ಬರೂ ಸೇರಿ ಮನೆ ಕೆಲಸ ಮಾಡ್ಕೊಂಡ್ವಿ. ಈ ಥರ ಮೇಲೆಲ್ಲ ಹತ್ತಿ ಕ್ಲೀನ್ ಮಾಡಬೇಕು ಅಂತಂದರೆ ನಮಗೆ ಯಾರಾದರೂ ಒಬ್ಬರು ಸಪೋರ್ಟಿವ್ ಆಗಿದ್ದರೆ ಮಾತ್ರ ಮಾಡೋದಕ್ಕಾಗೋದು. ಇಲ್ಲಾಂದರೆ ಏನಾದ್ರು ಮಿಸ್ ಆಗಿ ಜಸ್ಟ್ ಬಿದ್ದರೆ ಬೀಳೋ ಚಾನ್ಸಸ್ಸು ಇರುತ್ತೆ ಒಂದೊಂದು ಟೈಮು. ಹಾಗಾಗಿ ಯಾವುದೇ ಕಾರಣಕ್ಕೂ ಒಬ್ಬೊಬ್ಬರೇ ಖಂಡಿತ ಹತ್ತಬೇಡಿ. ಯಾರಾದರೂ ಸಪೋರ್ಟ್ ತೆಗೆದುಕೊಂಡು ನೀವು ಮನೆ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ನಾನು ಯಾವ ಥರ ಕಬೋರ್ಡ್ಸ್ನೆಲ್ಲ ಒಳಗಡೆ ಏನಂದರೆ ಏನೂ ಇಟ್ಕೊಂಡಿಲ್ಲ, ಎಲ್ಲನೂ ಎಂಟಿಯಾಗಿ ಮಾಡಿಬಿಟ್ಟಿದ್ದೀನಿ. ಎಲ್ಲ ಜಾಸ್ತಿ ಇಟ್ಕೊಂಡ್ರೆ ಹರಡ್ಕೊಳ್ತಾ ಇರ್ತೀನಿ. ಈ ಥರ ವರ್ಷಕ್ಕೆ ಒಂದು 3-4 ಸರಿ ಕ್ಲೀನ್ ಮಾಡಿದಾಗ ಬೇಡದಿರೋ ವಸ್ತುಗಳನ್ನೆಲ್ಲ ನಾನು ತೆಗೆದು ಹೊರಗಡೆ ಹಾಕ್ಬಿಡ್ತೀನಿ. ಸೊ ಇನ್ನೊಂದು ಕಡೆ ಸೈಡು ಹಸ್ಬೆಂಡು ಟೀ ಮಾಡಿಕೊಡು ಅಂತ ಹೇಳಿದರು, ಅದಕ್ಕೆ ಟೀ ಮಾಡ್ತಾ ಇದ್ದೆ. ಕೆಲವೊಂದು ಇದ್ರೊಳಗೆಲ್ಲ ಅಂಗಡಿಗೆ ತೊಗೊಂಡು ಹಾಕ್ಬಿಡ್ತೀನಿ. ಅಂಗಡಿಗೆ ಕೆಲವೊಂದು ಬಟ್ಟೆಗಳೆಲ್ಲ ಇದ್ದಾವೆ ಇಲ್ಲಿ. ಸುಮ್ಮನೆ ಯೂಸ್ ಮಾಡೋದೇನಿಲ್ಲ, ಎಲ್ಲರೂ ಯೂಸ್ ಆದರೂ ಆಗುತ್ತೆ ನನಗೆ. ನಮ್ಮ ಮನೇಲಿ ಎಸ್ಪೆಷಲಿ ಜಾಸ್ತಿ ಹರಡೋದು ಅಂದರೆ ಬುಕ್ಕು ಮತ್ತು ನನ್ನ ಒಂದು ಸ್ಟಿಚಿಂಗ್ ಮಾಡ್ತಿರ್ತಕ್ಕಂಥದ್ದು ಬಟ್ಟೆಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ನೋಡಿಕೊಂಡು ಅದನ್ನೆಲ್ಲ ಸ್ವಲ್ಪ ಶಾಪಿಗೆ ತೆಗೆದುಕೊಂಡು ಹೊಂಟೋಗ್ಬಿಡೋಣ ಅಂತ ಹೇಳಿ ಎಲ್ಲ ಸ್ವಲ್ಪ ಕಬೋರ್ಡಲ್ಲಿ ಇಟ್ಟಿದ್ದನ್ನೆಲ್ಲ ಕ್ಲೀನ್ ಮಾಡಿದೆ. ಇನ್ನೊಂದು ಕಡೆ ಸೈಡಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆನೂ ಕೂಡ ಹಾಕ್ತಾಯಿತ್ತು. ಒಂದು ಕಡೆ ಸೈಡ್ ಕ್ಲೀನ್ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಸೈಡು ಮಿಷಿನ್ಗೆ ಬಟ್ಟೆನೂ ಹಾಕ್ಕೊಳ್ತಾ ಇದೆ. ಹಾಗಾಗಿ ಒಂದೇ ಟೈಮಲ್ಲಿ 2 ಕೆಲಸಗಳೆಲ್ಲ ಮುಗ್ತಿತ್ತು. ಸೊ ಕಬೋರ್ಡ್ಸು ಆಲ್ರೆಡಿ ನಾನು ಬಟ್ಟೆ ಎಲ್ಲ ಜೋಡಿಸ್ಬಿಟ್ಟು ಎತ್ತಿಟ್ಟಿದ್ದೆ. ನೋಡಿ, ನನ್ನ ಸ್ಯಾರೀಸ್ನೆಲ್ಲ ಈ ರೀತಿ ನಾನು ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿ ಇಟ್ಕೊತೀನಿ. ಹಾಗಾಗಿ ನನಗೆ ಆಗ ತೆಗಿಯೋದು ಮತ್ತು ಮರ್ಸಿಡೋದು ತುಂಬ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ ಅಂತ ಹೇಳಿ ಸೊ ನನ್ನ ಒಂದು ಸ್ಯಾರಿ ಆರ್ಗನೈಸ್ನ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಇನ್ನೊಂದು ಕಡೆ ಸೈಡಲ್ಲಿ ಮಗನ ಕಬೋರ್ಡು ಎಲ್ಲನೂ ಪ್ರತಿಯೊಂದು ನಾನು ಸ್ವಲ್ಪ ಟೈಮ್ ಸಿಕ್ಕಿದಾಗ ಪ್ರಿಪೇರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಹಬ್ಬದ ಟೈಮಲ್ಲೇ ಎಲ್ಲ ಮಾಡ್ತೀವಿ ಅನ್ನೋದು ಕಷ್ಟ, ಮಾಡಬೇಕು ಅನ್ನೋದು ಸಹ ಟೈಮು ಸಹ ಇರೋದಿಲ್ಲ. ಇನ್ನೊಂದು ಕಡೆ ಸೈಡು ವಾಕ್ಯೂಮ್ ಕ್ಲೀನರು ಸಹ ರೆಡಿ ಮಾಡಿಕೊಂಡು ಫೋಟೋಕ್ಕೆ ಹಸ್ಬೆಂಡು ಕೈಯಲ್ಲೂ ಮಾಡ್ತಾಯಿದ್ರು, ನಾನು ಇನ್ನೊಂದು ಕಡೆ ಸೈಡು ವಾಕ್ಯೂಮ್ ಕ್ಲೀನರು ಸಣ್ಣ ಪುಟ್ಟ ಎಲ್ಲ ಮಾಡ್ತಾಯಿದ್ವಿ. ಸೊ ಫೈನಲಿ ಒಂದೊಂದೇ ರೂಮ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದ್ವಿ. ಮಕ್ಕಳು ಬರೋ ಟೈಮಿಗೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಂಥದ್ದು. ಸೊ ಇದು ನನ್ನ ಹಿಂದಿನ 2 ದಿವಸದ ಹಬ್ಬದ ಹಿಂದಿನ 2 ದಿವಸದ ವಿಡಿಯೋ ತೋರಿಸ್ತಾ ಇರೋದು. ಸೊ ಇದು ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳಿ ನಿಮಗೆ ಸ್ವಲ್ಪ ಸಿಂಪಲ್ಲಾಗಿ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ಹಸ್ಬೆಂಡ್ ಅಂತೂ ಫುಲ್ಲು ಡೀಪಾಗೆ ಕ್ಲೀನ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಡ್ತಾನೆ ನಾನು. ಹಾಗಾಗಿ ಅವ್ರು ಹೇಗೆ ಮಾಡಿದ್ರು ನನಗೆ ಓಕೆ ಅಂತ ಅಂದ್ಬಿಟ್ಟಿರುತ್ತೆ. ಯಾಕೆಂದರೆ ಅವ್ರಿಗೆ ಸ್ವಲ್ಪ ಅಭ್ಯಾಸ ಆಗಿದೆ, ಅವ್ರಿಗೂ ಗೊತ್ತು ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳಿ. ಹಾಗಾಗಿ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ, ಇದು ಮಾಡಿ ಅದು ಮಾಡಿ ಅಂತ ಏನು ಹೇಳೋದಕ್ಕೆ ಹೋಗೋದಿಲ್ಲ. ಅವ್ರಿಗೆ ಗೊತ್ತಿರೋ ಹಂಗೆ ಅವರು ನೀಟಾಗೆ ಕ್ಲೀನ್ ಮಾಡಿಬಿಟ್ಟಿರ್ತಾರೆ. ಸೊ ಇನ್ನು ನೆಕ್ಸ್ಟು ರೂಮ್ಗಳೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಕಿಚನ್ ಹತ್ರ ಎಲ್ಲ ಹಸ್ಬೆಂಡು ಒಂದೊಂದಾಗಿ ಮೇಲೆಲ್ಲ ಶೆಲ್ಫ್ ಎಲ್ಲ ರೆಡಿ ಮಾಡಿಕೊಟ್ರು, ಕ್ಲೀನ್ ಮಾಡಿಕೊಟ್ರು.
ಸೊ ನಂತರ ನಾನು ಮತ್ತೆ ಕಿಟಕಿ ಹತ್ರ ಎಲ್ಲ ಅವರು ಕ್ಲೀನ್ ಮಾಡಿಕೊಟ್ರು. ನಾನು ಇನ್ನೊಂದು ಕಡೆ ಸೈಡೆಲ್ಲ ದಿನಸಿ ಬಾಕ್ಸನ್ನೆಲ್ಲ ತೆಗ್ದು ಅದ್ರ ಮೇಲೆಲ್ಲ ನೀಟಾಗೆಲ್ಲ ವಾಶ್ ಮಾಡಿ ಅದನ್ನು ಇಟ್ಕೊಳ್ತಿದ್ದೆ. ಇದು ಗಾಜಿಂದು ಇದಾಗಿರೋದ್ರಿಂದ ನೀಟಾಗಿ ಆಗಾಗ ಅದು ಖಾಲಿ ಆದಾಗೆಲ್ಲ ನಾನು ವಾಶ್ ಮಾಡಿ ನಾನು ಸ್ಟೋರೇಜ್ ಮಾಡ್ಕೊಳ್ತಿರ್ತೀನಿ. ಹಾಗಾಗಿ ಎಲ್ಲನೂ ಕೂಡ ತೆಗೆದುಬಿಟ್ಟು ನಾನು ವಾಶ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ಯಾವುದ್ಯಾವುದು ವಾಶ್ ಮಾಡಿಲ್ಲ ಅಂಥದ್ದನ್ನು ಮಾತ್ರ ವಾಶ್ ಮಾಡಿಕೊಂಡೆ. ಇನ್ನೊಂದು ಕಡೆ ಸೈಡು ಹಸ್ಬೆಂಡು ಕಿಟಕಿ ಎಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ರಲ್ಲ, ನಾನು ನೋಡಿ ಯಾವ ಥರ ಮಾಡಿಟ್ಕೊಂಡಿದ್ದೀನಿ ಅಂತ ಸ್ಟೋರೇಜ್ ಬಾಕ್ಸ್ನ. ಸೊ ಎಲ್ಲ ಗಾಜಿಂದಾಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಸೊ ಗಂಡಸ್ರಿಗೆ ಅಷ್ಟು ಕಷ್ಟ ಆಗುತ್ತೆ ಅಡುಗೆ ಮನೇಲಿರೋ ಅಂಥ ಐಟಮ್ಸ್ನೆಲ್ಲ ಮುಟ್ಟೋದಕ್ಕೆ ಆಗಲಿ ಇದು ಮಾಡೋದಕ್ಕಾಗಲಿ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನಾನೇ ಮೇಂಟೈನ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಫೈನಲಿ 3/4% ಎಲ್ಲ ಒಂದೇ ದಿವಸದಲ್ಲಿ ಕ್ಲೀನಿಂಗ್ ಮಾಡಿ ಮುಗಿಸ್ಕೊಂಡ್ವಿ. ಸೊ ಈ ಥರ ಸಪೋರ್ಟಿಂಗಾಗಿ ಇದ್ದರೆ ಬೇಗನೂ ಕೂಡ ಯಾವುದೇ ರೀತಿ ಕೆಲಸ ಕಷ್ಟ ಅಂತಲೂ ಕೂಡ ಅನಿಸಲ್ಲ. ಒಂದೊಂದು ಟೈಮು ಒಬ್ಬರೇ ಮಾಡೋದ್ರಿಂದ ಕಷ್ಟ ಅನಿಸ್ಬಿಟ್ಟಿರುತ್ತೆ, ಯಾಕಪ್ಪ ಬರುತ್ತೆ ಈ ಹಬ್ಬಗಳು ಅಂತ ಹೇಳಿ ಬೇಜಾರಾಗಿಬಿಟ್ಟಿರುತ್ತೆ. ಸೊ ಒಂದೇ ದಿವಸದಲ್ಲಿ ನೋಡಿ ನಾನು ಮತ್ತು ನನ್ನ ಹಸ್ಬೆಂಡ್ ಯಾವ ರೀತಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ವಿ ಅಂತ ಹೇಳಿ. ಅಷ್ಟೊತ್ತಿಗೆ ಮಕ್ಕಳು ಕೂಡ ಸ್ಕೂಲಿಂದ ಬರೋ ಟೈಮ್ ಆಗಿತ್ತು. ಸ್ವಲ್ಪ ಹೊತ್ತೆ ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ನಾವು ಮನೆ ಕ್ಲೀನ್ ಮಾಡ್ಕೊಂಡಿದ್ದು ಹಬ್ಬಕ್ಕೆ ಅಂತ ಹೇಳಿ. ಪ್ರತಿ ಸಾರಿನೂ ಇದೇ ರೀತಿ ಹಬ್ಬಕ್ಕೆ ಕ್ಲೀನ್ ಮಾಡೋದಕ್ಕೆ ಅಂದರೆ 1 ವೀಕು ಮುಂಚೆನೇ ಕ್ಲೀನ್ ಮಾಡ್ಕೊಳ್ತಿದ್ದೆ. ಬಟ್ ಈ ಸರಿ ಮಾತ್ರ ಸ್ವಲ್ಪ ಲೇಟ್ ಆಗಿದ್ದು, ಊರಿಗೆಲ್ಲ ಹೋಗಿ ಬಂದಿದ್ದು ಮತ್ತು ನನ್ನ ಒಂದು ಶಾಪ್ ಕೆಲಸ ತುಂಬಾ ಹೆವಿ ಆಗಿಬಿಟ್ಟಿತ್ತು ಕೆಲಸ. ಹಾಗಾಗಿ ಸೊ ಹಬ್ಬದ ಕ್ಲೀನಿಂಗ್ ಎಲ್ಲ ಆಯಿತು. ಸೊ ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ಹೂವು ಎಲ್ಲ ತೆಗೆದುಕೊಂಡು ಬಂದಿದ್ದೆ, ಮಾರ್ಕೆಟಿಂದ ಹೂವು ತರಿಸಿದ್ದೆ. ಹೂದವ್ರ ಹತ್ರ ಹೂವು ತರಿಸ್ಕೊಂಡಿದ್ದೆ. 1 kg ಸಾವಂತಿಗೆ ಹೂವು, 1 kg ರೋಸು ಮತ್ತು ಇನ್ನೊಂದು ಅರ್ಧ kg ಸುಗಂಧರಾಜ ಹೂವು. ಮತ್ತು ನಾನು ಯೂಶ್ವಲಿ ದೇವರಿಗೆ ವರಮಹಾಲಕ್ಷ್ಮಿ ಹಬ್ಬದ ದೇವರಿಗೆ ಒಂದೇ ಹಾರ ಹಾಕುವಂಥದ್ದು, ಅದು ಮಲ್ಲಿಗೆ ಹೂವಿನ ಹಾರ ಹಾಕ್ಬಿಡ್ತೀನಿ. ಹಾಗಾಗಿ ಸ್ವಲ್ಪ ಹೂವು ಎಲ್ಲ ಅಷ್ಟೊಂದು ನಾನು ಜಾಸ್ತಿ ಡೆಕೋರೇಷನ್ಗೆ ಅಂತ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಜಸ್ಟ್ ದೇವರಿಗೆ ಒಂದು ಹೂವಿನ ಹಾರ ಹಾಕ್ಬಿಟ್ಟು ನಂತರ 2 ಕಮಲ ಹೂವು ಮತ್ತು ಬಿಡಿ ಹೂವು ಎಲ್ಲ ಇಟ್ಕೊಳ್ತೀನಿ. ಹಾಗಾಗಿ ತುಂಬಾ ಹೂಗೆ ಅಂತಲೇ ಹೇಳಿ ಹಾಕುವಂಥದ್ದು ಮಾಡೋದಿಲ್ಲ. ಸೊ ಹೂವಿನ ರೇಟು ಕೂಡ ತುಂಬಾ ಜಾಸ್ತಿ ಇತ್ತು. ಮಲ್ಲಿಗೆ ಹೂವು ಬಂದು ಪರ್ kg ಬಂದು 1600-800 ಅಂತ ಹೇಳ್ತಿದ್ರು ಮಾರ್ಕೆಟಲ್ಲಿ. ಹಾಗಾಗಿ ಒಂದು ಮಲ್ಲಿಗೆ ಹೂವಿನ ಹಾರ ತೆಗೆದುಕೊಂಡು ಬಂದಿದ್ದೆ, 400 ರೂಪೀಸ್ ಕೊಟ್ಟು. ಅದೇ ಚೆನ್ನಾಗಿ ಕೂಡ ಇತ್ತು. ಅದನ್ನು ಸಹ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಅದನ್ನು ತೋರಿಸೋದಕ್ಕಾಗಲಿಲ್ಲ ನಿಮಗೆ. ಸೊ ಈ ಫ್ಲವರ್ಸ್ನೆಲ್ಲ ಕಟ್ಟಿ ಮತ್ತು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊ ಅದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಅಂತ ಹೇಳಿ ಇದನ್ನೆಲ್ಲ ಐಟಮ್ಸ್ ತೆಗೆದುಕೊಂಡು ಬಂದಿದ್ದೆ. ದೇವರು ಕಳಸಕ್ಕಿಡೋ ಅಂಥ ಐಟಮ್ಸು ಏನು ಅಂತ ಎಲ್ಲ ಸಹ ತೋರಿಸ್ಬಿಡ್ತೀನಿ ಸಿಂಪಲ್ಲಾಗಿ. ಸೊ ದೇವ್ರಿಗೆ ಬೇಕಾಗಿರ್ತಕ್ಕಂಥ ಗೆಜ್ಜೆ ವಸ್ತ್ರ ತುಂಬ ಜಾಸ್ತಿ ನಾನು ರೆಗ್ಯುಲರಾಗಿ ನಾನು ಯಾವಾಗ ಏನೇನು ಮಾಡ್ತೀನೋ ಅದನ್ನೇ ಮಾಡೋ ಅಂಥದ್ದು. ಸೊ ಇದು ಗಂಧದ ಪೌಡರು ದೇವ್ರಿಗೆ ಇಡೋದಕ್ಕೆ ಅಂತ ಹೇಳಿ, ಇದು ಜವಾದಿ ಪೌಡರು. ಇದನ್ನು ಸಹ ನಾನು ಯಾವ ಥರ ಕಳಸಕ್ಕೆ ಎಲ್ಲ ಅರೇಂಜ್ ಮಾಡೋದು ಸಹ ತೋರಿಸ್ತೀನಿ. ಸೊ ಪ್ರತಿಯೊಂದೂ. ಸೊ ಇದನ್ನು ಮತ್ತು ಶಂಕು, ಕವಡೆ, ಇದು ಬಂದು ದೇವರ ಒಂದು ಕಳಸಕ್ಕೆ ಹಾಕುವಂಥದ್ದು. ಸೊ ಫುಲ್ ಸೆಟ್ಟೇ ಬರುತ್ತೆ ಇದಕ್ಕೆ. ಇದನ್ನು ತೆಗೆದುಕೊಂಡು ಬಂದಿದ್ದೆ. ಇದನ್ನೆಲ್ಲ ಸಪ್ರೇಟಾಗಿ ಒಂದು ನಿಮಗೆ ಟ್ರೇಲಿ ಹಾಕಿ ತೋರಿಸ್ತೀನಿ ಯಾವ ಥರ ಇಟ್ಕೊಂಡು ನಾವು ದೇವ್ರ ಮುಂದೆ ಇಡಬೇಕು ಅಂತ ಹೇಳಿ. ನಂತರ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು. ದೇವ್ರಿಗೆ ಮುಖವಾಡಕ್ಕೆ ಅಲಂಕಾರಕ್ಕೆ ಅಂತ ಹೇಳಿ ಮತ್ತು ಕಣ್ಣುಗಳು ಇದನ್ನು ನಾನು ರೆಡಿಮೇಡ್ ಥರನೇ ತೆಗೆದುಕೊಂಡಿದ್ದೀನಿ. ಸೊ ಯಾವುದೇ ರೀತಿ ಫುಲ್ ಸೆಟ್ ತೆಗೆದುಕೊಂಡಿಲ್ಲ. ಸ್ವಲ್ಪ ಇದು ನೋಡಿ ಗ್ಲೂ ಇದಕ್ಕೆ ಎಲ್ಲ ಅಲಂಕಾರ ಮಾಡೋದು ಸಹ ನಾನು ವಿಡಿಯೋ ಸಹ ತೋರಿಸ್ತೀನಿ. ಇದು ದೇವ್ರಿಗೆ ಅಂತ ತೆಗೆದುಕೊಂಡಿದ್ದು, ಎಲ್ಲ ಸಿಂಗಲ್ ಪೀಸ್ ತೆಗೆದುಕೊಂಡಿದ್ದು. ಸೊ ಫುಲ್ ಸೆಟ್ ತೆಗೆದುಕೊಳ್ತೀವಿ ಅಂದರೆ ನಮಗೆ 3,000-4,000 ರೂಪಾಯಿ ಅಮೌಂಟ್ ಆಗುತ್ತೆ. ಹಾಗಾಗಿ ಇದನ್ನು ನಾವೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವರಿಗೆ ನೋಡಿ ಓಲೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಇದನ್ನೆಲ್ಲ ಯಾವ ಥರ ರೆಡಿ ಮಾಡ್ತೀನಿ ಅನ್ನೋದು ಸಹ ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಗ್ಲೂ. ನಂತರ ನೋಡಿ ದೇವರ ಒಂದು ಕಳಸಕ್ಕೆ ದೇವರ ಒಂದು ಮುಖವಾಡಕ್ಕೆ ಒಂದು ಸರ ಈ ಥರದ್ದು. ಈ ಒಂದು ಸರ ಬಂದು 200 ರೂಪೀಸು. ನಂತರ ಈ ಓಲೆ ಬಂದು 150 ರೂಪೀಸು. ಈ ಓಲೆ ಸಕ್ಕತ್ತಾಗಿದೆ. ದೇವ್ರಿಗೆ ಇಡೋದಕ್ಕೆ ಯಾವುದೇ ರೀತಿ ಹೋಲ್ ಮಾಡಿ ಎಲ್ಲ ಇಡೋವಂಥ ಅವಶ್ಯಕತೆಯೇ ಇರಲ್ಲ. ಮೇಲ್ಗಡೆ ಕಿರೀಟ ಬರುತ್ತಲ್ಲ ಅದಕ್ಕೆ. ಸೊ ಇದಕ್ಕೆಲ್ಲ ನೋಡ್ಕೊಂಡು ಕಾಂಬಿನೇಷನ್ ಆಗಿ ನಾನು ಇದು ಭದ್ರಯ್ಯದಲ್ಲಿ ತೆಗೆದುಕೊಂಡಿದ್ದೆ. ಲಾಸ್ಟ್ ಟೈಮ್ ನಾನು ಹೋದಾಗ ನಾವು ವಿಡಿಯೋದಲ್ಲಿ ನೋಡಿರ್ತೀರ, ಭದ್ರಯ್ಯ ಅವರ ಶಾಪಿಗೆ ಹೋಗಿದ್ದು. ಆ ಒಂದು ಶಾಪಲ್ಲಿ ತೆಗೆದುಕೊಂಡಿದ್ದು ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ನಾನು ಯಾವ ರೀತಿ ಹಾಕ್ತೀನಿ ಅಂತ ಎಲ್ಲ ಹೇಳಿ ನಾನು ಸಹ ತೋರಿಸ್ತೀನಿ ನಿಮಗೆ, ಲಕ್ಷ್ಮೀ ಅಲಂಕಾರನ ಯಾವ ರೀತಿ ಮಾಡಿದೆ ಅಂತ ಹೇಳಿ. ಸೊ ಸಾಧ್ಯವಾದರೆ ನಾನು ನೆಕ್ಸ್ಟ್ ಬರೋ ಅಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಎಲ್ಲ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಸೊ ಟೈಮ್ ಇಲ್ಲದೆ ಇರೋ ಕಾರಣ ಅಷ್ಟು ತೋರಿಸೋದಕ್ಕೆ ಆಗ್ತಿಲ್ಲ.
ಸೊ ಇಷ್ಟು ದೇವ್ರಿಗೆ ಅಂತಲೇ ಹೇಳಿ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಸೊ ದೇವ್ರ ವರಮಹಾಲಕ್ಷ್ಮಿ ಹಬ್ಬದ ತಟ್ಟೆಗೆಲ್ಲ ಯಾವ ರೀತಿ ಏನೆಲ್ಲ ಇಡ್ತೀವಿ ಅನ್ನೋದನ್ನ ಸಹ ನಾನು ತೋರಿಸ್ತೀನಿ ನಿಮಗೆ. ಸೊ ನಂತರ ಇದು ದೇವರ ಒಂದು ಪೂಜೆಗೆ ಅಂತ ಇಡೋವಂಥ ಐಟಮ್ಸು. ಸೊ ತುಂಬ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದನ್ನು ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಹಾಗಾಗಿ ನಾನು ಇದನ್ನು ಲೇಟಾಗಿ ಹೇಳ್ತಿರ್ತಕ್ಕಂಥದ್ದು. ಅರಿಶಿನ, ಕುಂಕುಮ, ಗಂಧ, ನಂತರ ಇದು ಜವಾದಿ ಪೌಡರು. ಸೊ ಇದಂತೂ ತುಂಬಾ ಶ್ರೇಷ್ಠವಾದದ್ದು. ಹಾಗಾಗಿ ದೇವರ ಮುಂದೆ ಒಂದು ಇಡೋದಕ್ಕೆ ತುಂಬ ಚೆನ್ನಾಗಿ ಒಳ್ಳೆಯದು ಕೂಡ. ನಂತರ ಗಂಧದ ಪೌಡ್ರು ಮತ್ತು ಗುಲ್ಗಂಜಿ, ಇದನ್ನೆಲ್ಲ ನಾನು ಯಾವುದೇ ರೀತಿ ಪಾಕೆಟ್ನ ಓಪನ್ ಮಾಡಿ ತೋರಿಸಿಲ್ಲ, ಹಾಗಾಗೇ ನಾನು ತೋರಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಎಲ್ಲ ಪಾಕೆಟ್ನೆಲ್ಲ ಓಪನ್ ಮಾಡಿಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಜಸ್ಟ್ ಪಾಕೆಟಿಗೆ ಯಾವ ಥರ ಇದೆಯೋ ಅದ್ರ ಮೇಲೆ ನಾನು ತೋರಿಸ್ತಾ ಇರೋದು. ನಂತರ ಇದನ್ನು ಕಳಸಕ್ಕೆ ಹಾಕುವಂಥ ವಸ್ತು, ನಂತರ ಅರಿಶಿಣದ ಕೊಂಬು, ಗುಲ್ಗಂಜಿ ಮತ್ತು ಕಮಲದ ಹೂವಿನ ಬೀಜದ ಇದು 21 ಆ ಥರ 21 ಆ ಥರ ಎಣ್ಸು ಕೂಡ ನೀವು ಇಡ್ಬೋದು. ನಂತರ ಗೋಮತಿ ಚಕ್ರ, ಇದೂ ಅಷ್ಟೇ 21 ಆ ಥರನೂ ಇಡ್ಬೋದು. ಶ್ರೀಫಲ, ತುಂಬಾ ಈ ಥರ ಐಟಮ್ಸು ವರಮಹಾಲಕ್ಷ್ಮಿ ದೇವ್ರ ಮುಂದೆ ಇಡೋ ಅಂಥದ್ದು. ಇದು ನಾನು ತುಂಬ ಲೇಟಾಗೂ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಮತ್ತು ಇದನ್ನು ಶಾರ್ಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಮತ್ತು ಇದು ಒಂದು ಫಲ ಅಂತ ಹೇಳಿ ಕೊಡ್ತಾರೆ, ಶ್ರೀಫಲ ಅಂತ ಹೇಳಿ. ನಂತರ ಕುಬೇರನ ನಾಣ್ಯಗಳು, ಇದು ಅಷ್ಟೇ 21 ಕುಬೇರನ ನಾಣ್ಯಗಳನ್ನ ನಾನು ಆನ್ಲೈನಲ್ಲಿ ತರಿಸಿದ್ದೆ, ಅದನ್ನು ಸಹ ಇಡ್ತಾ ಇದ್ದೀನಿ. ನಂತರ ಕವಡೆ, ನಂತರ ಇದನ್ನು ಬಳೆ ಬಿಚ್ಚಾಲೆ ಅಂತ ಹೇಳ್ತಾರೆ. ಸೊ ಇದು ಒಂದು ಕಳಸಕ್ಕೆ ಅಂದರೆ ಕಳಸಕ್ಕಿಡೋವಂಥ ಒಂದು ಐಟಮು. ನಂತರ ಇದು ಬಳೆ ಇರತಕ್ಕಂಥ ಸಣ್ಣ ಸಣ್ಣ ಬಳೆ ಇರ್ತಕ್ಕಂಥ ಒಂದು ಗೊಂಚಲು. ಸೊ ಇಷ್ಟೂ ಕೂಡ ನಾವು ದೇವ್ರ ಮುಂದೆ ಇಡೋವಂಥದ್ದು. ನಂತರ ಇದು ಮೋತಿ ಶಂಕು ಅಂತ ಹೇಳಿ, ಸೊ ಇದನ್ನು ಸಹ ಇಡಬೇಕು. ನಂತರ ಇದು ಗೆಜ್ಜೆ ವಸ್ತ್ರ, ಮಾಮೂಲಿ ದೇವರಿಗೆ ಇಡತಕ್ಕಂಥ ವಸ್ತ್ರ, ಇದನ್ನೆಲ್ಲ ಇಷ್ಟನ್ನು ಕೂಡ ನಾವು ಲಕ್ಷ್ಮೀ ದೇವರ ಮುಂದೆ ಇಡೋ ಅಂಥದ್ದು ಐಟಮ್ಗಳು. ಸೊ ಇದನ್ನು ಸಹ ಎಲ್ಲರೂ ಸಹ ಸಿಕ್ಕಿದ್ರೆ ಖಂಡಿತ ಹಿಡಿ, ಸಿಕ್ಕಲಿಲ್ಲ ಅಂತಂದರೆ ತೊಂದರೆ ಇಲ್ಲ, ನೆಕ್ಸ್ಟ್ ಇಯರು ಸಹ ನೀವು ನೋಡಿಕೊಂಡು ಇಟ್ಕೋಬೋದು. ಇದನ್ನು ನಾನು ಎಲ್ಲನೂ ಸಹ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ಸೊ ತುಂಬ ಲೇಟಾಗಿ ವಿಡಿಯೋ ಅಪ್ಡೇಟ್ ಮಾಡೋದ್ರಿಂದ ಲೇಟ್ ಆಗಿಬಿಡುತ್ತಲ್ಲ, ಹಾಗಾಗಿ ವಸ್ತ್ರನೂ ಸಹ ಪಕ್ಕದಲ್ಲಿ ಇಟ್ಕೊಳ್ಬೇಕು. ವಸ್ತ್ರನೂ ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವಿಷ್ಟು ಎಲ್ಲ ಇಟ್ಟಾದಮೇಲೆ ದೇವರಿಗೆ ನಾವು ಮಾಮೂಲಿ ನೀವು ಯಾವ ರೀತಿ ರೆಗ್ಯುಲರ್ ಆಗಿ ಪೂಜೆ ಎಲ್ಲ ಮಾಡ್ತೀರಲ್ಲ ಆ ರೀತಿ ಮಾಡೋ ಅಂಥದ್ದು. ಸೊ ಫೈನಲಿ ಎಲ್ಲನೂ ಈ ಥರ ಕಳಸಕ್ಕಿಡೋ ಅಂಥ ಎಲ್ಲ ಐಟಮ್ಸು ಸಹ ತೋರಿಸಿದ್ದೀನಿ, ಯಾವ ಥರ ಇಟ್ಕೊಳ್ಬೇಕು ಅಂತ ಹೇಳಿ. ನಾನು ವರಮಹಾಲಕ್ಷ್ಮಿ ಹಬ್ಬದ ಲಾಗಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಎಲ್ಲ ಮಾಡೋದು ಅಂತ ಹೇಳಿ ಸಹ ತೋರಿಸ್ತೀನಿ, ಯಾವ ಥರ ಇಟ್ಟು ಪೂಜೆ ಮಾಡೋದು ಅಂತ ಹೇಳಿ. ಸೊ ಜಸ್ಟ್ ಇದನ್ನು ನಿಮಗೆ ಇಷ್ಟರೆಲ್ಲ ಇಡ್ಬೋದು ಅಂತ ಹೇಳಿ ಮಾತ್ರ ತೋರಿಸಿರ್ತಕ್ಕಂಥದ್ದು. ನಂತರ ಇನ್ನೂ ಒಂದು ಸೊ ಇದು ಬಳೆ ನೋಡಿ, ಇದು ಕೆಂಪು, ಹಸಿರು, ಅರಿಶಿನ, ಈ ಥರ 3 ಇರ್ತಕ್ಕಂಥ ಸೆಟ್ ಸಿಗುತ್ತೆ. ಸೊ ನೀವು ನಾರ್ಮಲ್ ಬಳೆನಾದರೂ ಇಡ್ಬೋದು, ನಿಮಗೆ ಜಾಸ್ತಿ ಬಳೆ ಇಡೋದಕ್ಕೆ ಜಾಗ ಇರೋದಿಲ್ಲ ಅಂತ ಅನ್ನೋರು ಸಹ ಈ ರೀತಿ ಬಳೆಗಳಿರ್ತಾವಲ್ಲ, ಸೊ ಆ ಥರದ್ದು ಸಹ ತಂದು ಇಡ್ಬೋದು. ಇದು ಕೂಡ ಗಾಜಿನ ಬಳೆ. ಸೊ ಇದು ನೋಡಿ ಈ ಥರ ಟ್ಯಾಗ್ ಮಾಡಿರ್ತಾರೆ ಅಷ್ಟೇ. ಸೊ ಇದು ನಾನು ಆನ್ಲೈನಲ್ಲಿ ತರಿಸಿದ್ದೆ. ಸೊ ತುಂಬಾ ಚೆನ್ನಾಗಿ ಕ್ಯೂಟಾಗೂ ಕೂಡ ಸಣ್ಣದಾಗಿ ಕ್ಯೂಟಾಗೂ ಚೆನ್ನಾಗೋಯಿತು, ದೇವ್ರಿಗೆ ಮುಂದೆ ಇಡೋದಕ್ಕೆ ಸಹ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಒಂದು ಬಳೆನ ತರಿಸಿದ್ದೆ. ಸೊ ಇದನ್ನು ಸಹ ನಾನು ತೋರಿಸ್ತಾ ಇದ್ದೀನಿ. ಇದರ ಒಂದು ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೆ. ಸೊ ಕೆಲವರೆಲ್ಲ ನೋಡಿರ್ತೀರಾ. ಇದನ್ನು ಸಹ ನಾನು ಈ ಒಂದು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ಇಷ್ಟನ್ನು ಸಹ ನಾವು ವರಮಹಾಲಕ್ಷ್ಮಿ ದೇವರ ಮುಂದೆ ಇಡೋ ಅಂಥದ್ದು ಮತ್ತು ಬಳಸೋ ಅಂಥದ್ದು. ಈ ಕಡ್ಡಿ, ಕರ್ಪೂರ ಮತ್ತು ಧೂಪ ಇದೆಲ್ಲ ನಾರ್ಮಲಾಗಿ ಎಲ್ಲರೂ ಇಡ್ತಾರೆ. ಸೊ ನಾನು ಅದೆಲ್ಲ ಏನೂ ಇಟ್ಟಿಲ್ಲ, ಜಸ್ಟ್ ಇಷ್ಟು ಮಾತ್ರ ಇಟ್ಟಿರ್ತಕ್ಕಂಥದ್ದು. ಸೊ ನೀವು ಕೂಡ ಇದೇ ರೀತಿ ವರಮಹಾಲಕ್ಷ್ಮಿ ಪೂಜೆ ಮಾಡೋ ಟೈಮಲ್ಲಿ ಈ ಎಲ್ಲ ವಸ್ತುಗಳನ್ನು ಇಡಿ. ತುಂಬಾ ಶ್ರೇಷ್ಠವಾದದ್ದು, ತುಂಬಾ ಒಳ್ಳೆಯದು ಕೂಡ. ಲಕ್ಷ್ಮಿಗೆ ಇಷ್ಟನೂ ಕೂಡ ಆಗೋವಂಥದ್ದು, ಜಾಸ್ತಿ ತುಂಬ ಇಷ್ಟ ಆಗೋವಂಥದ್ದು ಈ ಒಂದು ಜವಾದಿ ಪೌಡರು. ಸೊ ಇದಂತೂ ಇಡಲೇಬೇಕು, ತುಂಬಾ ಒಳ್ಳೆಯದು ಕೂಡ, ಖಂಡಿತ ಇಡಿ ಅಂತ ಹೇಳ್ತೀನಿ. ಸೊ ಇಷ್ಟು ನಾನು ದೇವ್ರಿಗೆ ಅಂತಲೇ ರೆಡಿ ಮಾಡಿರ್ತಕ್ಕಂಥ ಐಟಮ್ಸ್ಗಳು. ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ನಂತರ ಪೂಜೆಗೂ ಸಹ ಬೇಕಾಗಿರ್ತಕ್ಕಂಥ ಐಟಮ್ಸ್ನೆಲ್ಲ ತೆಗೆದುಕೊಂಡು ಬಂದಿದ್ದೆ, ಅದನ್ನೆಲ್ಲ ನಿಮಗೂ ಸಹ ತೋರಿಸಿದ್ದೆ. ನಂತರ ಬಂದು ಇಲ್ಲಿ ಫ್ರೂಟ್ಸ್ ಎಲ್ಲ ತೆಗೆದುಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ. ಸೊ ಫ್ರೂಟ್ಸ್ ಎಲ್ಲ ತೆಗೆದುಕೊಂಡು ನಾನು ಶಾಪಲ್ಲೂ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಂತರ ಮನೆಗೆ ಬಂದಿದ್ದ ತಕ್ಷಣ ಮಕ್ಕಳು ಸಹ ಸ್ಕೂಲಿಗೆ ಹೋಗಿದ್ರು, ಹಸ್ಬೆಂಡು ಕೂಡ ಆಫೀಸ್ಗೆ ಹೋಗಿದ್ದರಿಂದ ಅವರು ಬರೋ ಟೈಮಿಗೆ ನಾನು ಕೂಡ ಕೆಲವೊಂದು ಸಣ್ಣ ಪುಟ್ಟ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಿದ್ದೆ. ಸೊ ಎಷ್ಟೇ ಕೆಲಸ ಮಾಡಿದ್ರು ಹಬ್ಬದ ಟೈಮಲ್ಲಿ ಕೆಲಸ ಅಂತೂ ಮುಗಿಯೋದೇ ಇಲ್ಲ. ಸೊ ನಾನು ತಂದಿರ್ತಕ್ಕಂಥದ್ದು ಫ್ರೂಟ್ಸ್ನೆಲ್ಲ
ನೀಟಾಗಿ ಒಂದು ಕಡೆ ಸೈಡ್ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೆ. ಎಲ್ಲ ಒಟ್ಟಿಗೆ ಇಟ್ಬಿಟ್ರೆ ಎಲ್ಲ ಬೇಗ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ಒಂದು ಕಟ್ಟು ವಿಳ್ಯದೆಲೆ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಮತ್ತು ನಾನು ಸ್ವೀಟು ಮತ್ತು ಈ ಥರ ರವೆ ಉಂಡೆ, ಕರ್ಜಿಕಾಯಿ ಅದೆಲ್ಲ ಮನೆಯಲ್ಲೆಲ್ಲ ಮಾಡ್ಕೊಳ್ಳೋದಿಲ್ಲ, ಎಲ್ಲ ಹೊರಗಡೆನೇ ತಂದುಬಿಡ್ತೀನಿ. ಹಾಗಾಗಿ ಮನೆಯಲ್ಲಕ್ಕೆ ಏನು ಜಾಸ್ತಿ ಮಾಡ್ಕೊಳ್ಳೋ ರಿಸ್ಕ್ ತೆಗೆದುಕೊಂಡಿರಲ್ಲ. ಮನೆ ಕೆಲಸ ಕ್ಲೀನಿಂಗೇ ಜಾಸ್ತಿ ಆಗಿಬಿಟ್ಟಿರುತ್ತೆ ರಿಸ್ಕು. ಹಾಗಾಗಿ ಮನೇಲೂ ಕೂಡ ಇರೋದಿಲ್ವಲ್ಲ, ಹೊರಗಡೆ ಹೋಗಿ ಶಾಪಲ್ಲೂ ಕೆಲಸ ಮಾಡ್ಕೊಂಡು ಬಂದು ಮನೇಲೂ ಮಾಡಬೇಕು ಅನ್ನೋದು ಸ್ವಲ್ಪ ರಿಸ್ಕಿ ಕೆಲಸ. ಸೊ ತಾವರೆ ಹೂವು ಎಲ್ಲ ತೆಗೆದುಕೊಂಡು ಬಂದಿದ್ದೆ. ಸೊ ಹಿಂದಿನ ದಿವಸನೇ ಎಲ್ಲ ನಾವು ತೆಗೆದುಕೊಂಡು ಬಂದರೆ ಹಬ್ಬದ ಟೈಮಲ್ಲಿ ಮಾರ್ನಿಂಗ್ ಬೇಗ ಪೂಜೆ ಮಾಡೋದಕ್ಕೂ ನಮಗೆ ಸರಿ ಹೋಗುತ್ತೆ ಅಂತ ಹೇಳಿ ಹಿಂದಿನ ದಿವಸನೇ ತುಂಬಾ ಜನಗಳು ಕೂಡ ಇದ್ದರು. ಹಾಗಾಗಿ ಎಲ್ಲ ಹೋಗಿ ನೀಟಾಗಿ ನನಗೆ ಎಷ್ಟೆಷ್ಟು ಬೇಕು ಅಷ್ಟೇ ಒಂದು ಲಿಮಿಟಾಗಿ ತೆಗೆದುಕೊಂಡು ಬಂದಿದ್ದೆ. ಸೊ ಮಾರ್ನಿಂಗು ಹೂವು ಎಲ್ಲ ಹಾಕ್ಬಿಟ್ಟು ಹೋಗಿದ್ದೆ ಕಟ್ಟೋಣ ಅಂತ ಹೇಳಿ. ಆ ಒಂದು ಹೂವನ್ನೆಲ್ಲ ನೀಟಾಗಿ ಒಂದು ಕಡೆ ಹಾಕ್ಕೊಂಡು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸುಮಾರು ಒಂದು ನನಗೂ ಕೂಡ ರೆಸ್ಟ್ ಬೇಕಾಗಿತ್ತು. ಅಟ್ಲೀಸ್ಟ್ ಈ ಥರನಾದರೂ ಹೂವು ಕಟ್ಕೊಂಡು ಕೂತ್ಕೊಂಡ್ರೆ ರೆಸ್ಟ್ ಸಿಗುತ್ತೆ ಸ್ವಲ್ಪ ಅಂತ ಹೇಳಿ ಹೂವು ಎಲ್ಲ ಕಟ್ಕೊಂಡು ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಸೊ ಎಷ್ಟೇ ಕೆಲಸ ಮಾಡ್ತಾಯಿದ್ರೂ ಕೆಲಸಗಳು ಮಾತ್ರ ಮುಗಿಯೋದಿಲ್ಲ. ಸೊ ಮಕ್ಕಳು ಬರೋ ಹೊತ್ತಿಗೆ ಹೂವನ್ನು ಸಹ ಕಟ್ಟು ಮುಗಿಸಿ ನಂತರ ದೇವ್ರ ಮನೆ ಎಲ್ಲ ಕೆಲಸ ಇತ್ತು. ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ದೇವ್ರ ಮನೆ ಕೆಲಸನ ಲಾಸ್ಟಲ್ಲಿ ಇಟ್ಕೊಂಡಿದ್ದೆ. ಸೊ ಫೈನಲಿ ಹಬ್ಬದ ಹಿಂದಿನ ದಿವಸ ಎಲ್ಲ ಅರೇಂಜ್ ಎಲ್ಲ ಮಾಡಿಕೊಂಡು ನಂತರ ನೆಕ್ಸ್ಟ್ ಡೇಗೆ ಫುಲ್ಲು ಬೇಗನೆ ಪೂಜೆ ಎಲ್ಲ ಮಾಡೋದೆಲ್ಲ ಇರುತ್ತಲ್ವ. ಸೊ ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಹಬ್ಬದ ಪೂಜೆನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಸೊ ನಾನು ವಿಡಿಯೋ ಹಾಕೋ ಹೊತ್ತಿಗೆ ವರಮಹಾಲಕ್ಷ್ಮಿ ಹಬ್ಬ ಮುಗ್ದೇ ಹೋಗಿರುತ್ತೆ. ಸೊ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಸೊ ತುಂಬಾ ಕೆಲಸದ ಬ್ಯುಸಿ ಇರೋದ್ರಿಂದ ಆ ಒಂದು ಕೆಲಸ ಮಾಡ್ತಾ ನಾನು ಕೂಡ ಅಪ್ಡೇಟ್ ಮಾಡೋದು ತುಂಬಾ ಲೇಟ್ ಕೂಡ ಆಗ್ತಿತ್ತು. ಹಾಗಾಗಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಎಲ್ಲರೂ ತಪ್ಪದೇ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.